पावर्ड बाय एक हिंट तो देते हिंट बड़े आराम से। ಈ ಕ್ಷಣದ ಪ್ರಮುಖ 25 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ಬನ್ನಿ। ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಕಾವೇರುವ ಸಾಧ್ಯತೆ ಇದೆ। ಡಿಸೆಂಬರ್ 9ಕ್ಕೆ ವಿಧಾನಮಂಡಲ ಅಧಿವೇಶನ ಶುರು ಆಗಬಹುದು। ನಮ್ಮ ಹೋರಾಟ ಉಗ್ರ ರೂಪದಲ್ಲಿ ಇರಲಿದೆ ಅಂತ ಸರ್ಕಾರಕ್ಕೆ ಯತ್ನಾಳ್ ಎಚ್ಚರಿಕೆ ನೀಡಿದ್ದಾರೆ। ಕಾಂಗ್ರೆಸ್ನ 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ। ಹುಚ್ಚರ ತರಹ ಮಾತನಾಡೋದು ಪ್ರಜಾಪ್ರಭುತ್ವದ ಮೇಲೆ ಪ್ರಭಾವ ಬೀರುತ್ತೆ। 50 ಜನರಿಗೆ 50 ಕೋಟಿ ರೂಪಾಯಿ ಅಂದ್ರೆ ಇನ್ನು 2500 ಕೋಟಿ ರೂಪಾಯಿ ಆಗುತ್ತೆ। ಸಿಎಂಗೆ ಸೆನ್ಸ್ ಇದೆಯಾ ಅಂತ ಹೇಳಿದ್ದಾರೆ। ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಸಿಡಿದೆದ್ದಿದ್ದಾರೆ। ದರ್ಶನ್ ಅಭಿಮಾನಿಗಳ ವಿರುದ್ಧ ಹಲ್ಲೆಗೆ ಯತ್ನ ಆರೋಪ ಮಾಡಿರುವ ಪ್ರಥಮ್ ದೂರು ದಾಖಲಿಸಿದ್ದಾರೆ। ಬೆಂಗಳೂರಿನ 8ನೇ ಮೈಲಿ ನಾಗಸಂದ್ರ ಹೆಸರಘಟ್ಟ ರಸ್ತೆಯಲ್ಲಿ ನಿನ್ನೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು। ಆಂಬ್ಯುಲೆನ್ಸ್ ಬಂದು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ರೋಗಿ ಪರದಾಡುವಂತಾಯಿತು। ಪ್ರಧಾನಿ ನರೇಂದ್ರ ಮೋದಿ 5 ದಿನಗಳ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ। ಮೊದಲ ದಿನ ನೈಜೀರಿಯಾ ಪ್ರವಾಸ ಕೈಗೊಂಡಿದ್ದು ನಂತರ ಗಯಾನಾ ಹಾಗೂ ಬ್ರೆಜಿಲ್ಗೂ ಭೇಟಿ ನೀಡಲಿದ್ದಾರೆ। ಬ್ರೆಜಿಲ್ನಲ್ಲಿ ಈ ಬಾಹಿ G20 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ। ಚಳಿಗಾಲ ಶುರುವಾಗಿದ್ದು ಬದ್ರಿನಾಥ ಇವತ್ತು ತನ್ನ ಭಕ್ತರಿಗೆ ಕೊನೆಯ ದಿನ ದರ್ಶನ ನೀಡಲಿದ್ದಾರೆ। ನಾಳೆಯಿಂದ ದೇವಾಲಯವನ್ನ ಬಂದ್ ಮಾಡಲಾಗ್ತಾ ಇದ್ದು ಬದ್ರಿನಾಥನ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ। ನಯನತಾರಾ ತಮ್ಮ ಸಾಕ್ಷ್ಯ ಚಿತ್ರದಲ್ಲಿ ನಾನುಮ್ ರೌಡಿ ಧನ್ ಚಿತ್ರದ ಹಾಡು ಬಳಸಿದ್ದಕ್ಕೆ ನಟ ಧನುಷ್ ಲೀಗಲ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ। 10 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ। ಇದಕ್ಕೆ ನಯನತಾರಾ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರೀತಿ ಹರಡಿ ಸಾರ್ ಅಂತ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ।